ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನನ್ನ ಝೋಡಿಯಾಕ್ ಸ್ಪಿರಿಚುವಲ್ ಕ್ವೆಸ್ಟ್ 6 ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಪ್ರಮೋದ್ ಕಶ್ಯಪ್. ಈ ವರ್ಷದಲ್ಲಿ ಈ ರೀತಿಯ ಗಂಡಾಂತರಗಳು ನಡೆದೇ ಹೋಗುತ್ತಂತೆ. ಗುಪ್ತವಾಗಿ ಸಾವು, ನೋವುಗಳು ಮತ್ತು ಕಂಡು ಕೇಳರಿಯದ ಗಂಡಾಂತರಗಳು ಈ ವರ್ಷದಲ್ಲಿ ಆಗುತ್ತೆ ಅಂತ ಹೇಳಿ ಕೋಡಿ ಶ್ರೀಗಳು ಸ್ಫೋಟಕ ಭವಿಷ್ಯವನ್ನ ಹೇಳಿದ್ರು. 2025 ವರ್ಷ ಪೂರ್ತಿ ನಡೆಯುವ ನಾನಾ ಘಟನೆಗಳ ಬಗ್ಗೆ ಕೋಡಿ ಶ್ರೀಗಳು ಬೆಳಕನ್ನ ಚೆಲ್ಲಿದ್ರು. ಅದರ ಬಗ್ಗೆ ನಮಗೆ ಕುತೂಹಲ ಇದ್ದೇ ಇರುತ್ತೆ ಮತ್ತು ಇನ್ನಿತರೆ ಗುರೂಜಿಗಳು ಹಾಗೆ ಕಾರುಣಿಕ ಭವಿಷ್ಯ ಆಗಿರಬಹುದು, ಜ್ಯೋತಿಷ್ಯರು ಹೇಳುವ ಭವಿಷ್ಯಗಳ ಮೇಲೂ ಕೂಡ ನಮಗೆ ಕುತೂಹಲ ಇದ್ದೇ ಇರುತ್ತೆ. ಇದೇ ರೀತಿ ಬಾಬಾ ವಂಗಾ ಹಾಗೆ ನಾಸ್ಟ್ರಾಡಮಸ್ ರವರು ನುಡಿದ ಭವಿಷ್ಯಗಳು ಕೂಡ ನಿಜವಾಗ್ತಾ ಇರತಕ್ಕಂಥದ್ದು. ಹಾಗಾಗಿ ಇವರ ಭವಿಷ್ಯಕ್ಕೂ ಕೂಡ ಜಗತ್ತು ಪ್ರಾಮುಖ್ಯತೆಯನ್ನು ನೀಡಿದೆ. ಕೋಡಿ ಶ್ರೀಗಳ ಜೊತೆ ಬಾಬಾ ವಂಗಾ ಮತ್ತು ನಾಸ್ಟ್ರಾಡಮಸ್ ರವರ 2025 ಭವಿಷ್ಯದಲ್ಲಿ ಅಂಥದ್ದೇನಿದೆ, ಆ ಸ್ಫೋಟಕ ಭವಿಷ್ಯ, ಕುತೂಹಲಕಾರಿ ಭವಿಷ್ಯ ಏನು, ಮನುಕುಲಕ್ಕೆ ಏನೆಲ್ಲ ತೊಂದರೆ ಗಂಡಾಂತರಗಳು ಕಾಡಬಹುದು ಅಂತ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಈಗ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲಿಗೆ ಕೋಡಿ ಶ್ರೀಗಳ ಭವಿಷ್ಯವನ್ನು ನೋಡಿದಾಗ ಹಿಂಗಾರು ಮಳೆಯಾಗುವ ಲಕ್ಷಣವಿದೆ, ವಿಷಗಾಳಿ ಬೀಸುತ್ತೆ, ಭೂಮಿ ಬಿರಿಯುತ್ತೆ, ಆರೋಗ್ಯದ ಮೇಲೆ ಪ್ರಾಣದ ಮೇಲೆ ತೊಂದರೆಯಾಗುವ ಲಕ್ಷಣವಿದೆ, ಆಕಸ್ಮಿಕ ಮೃತ್ಯು ಹೆಚ್ಚಾಗುತ್ತಾ ಹೋಗುತ್ತೆ, ಭೂಮಿಯಿಂದ ವಿಷ ಜಂತುಗಳು ಹೊರಬಂದು ಅವು ಮನುಷ್ಯ ಕುಲಕ್ಕೆ ಹಾನಿ ಮಾಡ್ತವೆ, ಯುದ್ಧ ಭೀತಿ ಇದೆ, ಜನರಲ್ಲಿ ಶಾಂತಿ, ಸಹನೆ, ಆರೋಗ್ಯ ದಿನೇ ದಿನೇ ಕೆಡ್ತಾ ಇರುತ್ತೆ, ದೊಡ್ಡ ದೊಡ್ಡ ನಗರಗಳಿಗೆ ಆಪತ್ತಿದೆ, ಭೂಕಂಪವಾಗುತ್ತೆ ಅಂಥೇಳಿ ಕೋಡಿ ಶ್ರೀಗಳು 2025 ಬಗ್ಗೆ ಬೆಳಕನ್ನ ಚೆಲ್ಲಿದ್ರು. ಇದೇ ರೀತಿ ನಾಸ್ಟ್ರಾಡಮಸ್ ಹಾಗೂ ಬಾಬಾ ವಂಗಾ ಖ್ಯಾತ ಭವಿಷ್ಯಕಾರರಾಗಿರ್ತಾರೆ. ಸದ್ಯದ ಬೆಳವಣಿಗೆಯನ್ನ ಗಮನಿಸಿದಾಗ ಇವರು ಹೇಳಿರುವ ಭವಿಷ್ಯದ ಆಪತ್ತುಗಳು ನಿಜವಾಗಿ ಬಿಡುತ್ತೇನೋ ಎಂಬ ಆತಂಕ ಎಲ್ಲರಲ್ಲೂ ಕೂಡ ಇವಾಗ ಇರತಕ್ಕಂಥದ್ದು. 1911 ಜನವರಿ 31ರಂದು ಬಾಬಾ ವಂಗಾರವರ ಜನನವಾಗುತ್ತೆ. ಬಲ್ಗೇರಿಯಾದಲ್ಲಿ ಜನನವಾದ ಇವರ ಮೊದಲ ಹೆಸರು ವಾಂಜೆಲಿಯಾ ಪಾಂಡ್ಯವಾ ಡೆಮಿಟ್ರೋವಾ ಅಂತ ಆಗಿರುತ್ತೆ. 12ನೇ ವಯಸ್ಸಿನಲ್ಲಿ ಇವರು ಪ್ರಕೃತಿಯ ವಿಕೋಪದಿಂದಾಗಿ ದೃಷ್ಟಿಯನ್ನ ಕಳ್ಕೊಂತಾರೆ. ಅಂದರೆ ಚಿಕ್ಕ ವಯಸ್ಸಿನಲ್ಲಿಯೇ ಇವರು ತಮ್ಮ ದೃಷ್ಟಿಯನ್ನ ಕಳ್ಕೊಂತಾರೆ. 1966ರಲ್ಲಿ ಬಾಬಾ ವಂಗಾ ನಿಧನರಾಗ್ತಾರೆ. ಹೊರಗಿನ ಕಣ್ಣು ದೃಷ್ಟಿ ನಷ್ಟವಾಗಿ ಹೋದರೂ ಕೂಡ ಒಳಗಿನ ಕಣ್ಣಿಂದ ಅಂದ್ರೆ ಆಂತರಿಕ ದೃಷ್ಟಿಯಿಂದ ಭವಿಷ್ಯವನ್ನ ಇವರು ಕಾಣ್ತಾರೆ. ಇವರು ಸಾಯುವ ಮುನ್ನ 5079 ಇಸವಿಯವರೆಗೂ ಭವಿಷ್ಯದಲ್ಲಿ ಆಗಬಹುದಾದ ಕೆಲವು ಗಂಡಾಂತರಗಳ ಬಗ್ಗೆ ಭವಿಷ್ಯವನ್ನ ಹೇಳಿರ್ತಾರೆ. ಈ ಹಿಂದೆಯೂ ಕೂಡ ಇವರು ನುಡಿದಂತಹ ಹಲವಾರು ಭವಿಷ್ಯಗಳು, ಪ್ರಮುಖ ಘಟನೆಗಳು ನಿಜವಾಗಿರತಕ್ಕಂಥದ್ದು. ಸೆಪ್ಟೆಂಬರ್ 11ರ ಅಮೆರಿಕ ದಾಳಿ ಆಗಿರಬಹುದು, ರಾಜಕುಮಾರಿ ಡಯಾನಾ ಸಾವು ಆಗಿರಬಹುದು, ಇತ್ಯಾದಿ ಪ್ರಮುಖ ಘಟನೆಗಳ ಭವಿಷ್ಯ ಇವರು ನುಡಿದಿದ್ರು. ಅವರ ಈ ಭವಿಷ್ಯದ ನಿಖರತೆಯಿಂದಾಗಿ ಜನರು ಅವರನ್ನ ಪ್ರಖ್ಯಾತ ಭವಿಷ್ಯಕಾರರಲ್ಲಿ ಒಬ್ಬರು ಅಂತ ಗುರುತಿಸ್ತಾರೆ. ಬಾಬಾ ವಂಗಾರ ಈ ವರ್ಷದ ಭವಿಷ್ಯವೂ ಕೂಡ ಹೊರಬಂದಿರತಕ್ಕಂಥದ್ದು. ಅದರಲ್ಲಿ ಚಕಿತ ಮೂಡಿಸುವಂತಹ ಹಲವಾರು ಭವಿಷ್ಯಗಳನ್ನ ಅವರು ಹೇಳಿರ್ತಾರೆ. ಅವರು ಹೇಳಿರ್ತಾರೆ. ಈ ವರ್ಷದ ಭವಿಷ್ಯದಲ್ಲಿ ಮುಖ್ಯವಾದ ಭವಿಷ್ಯಗಳು ಏನಪ್ಪಾ ಅಂತಂದಾಗ, ಯುರೋಪ್ ದೇಶ ನಾಶವಾಗಲಿದೆ, ಯುರೋಪ್ನ ವಿನಾಶ, ಯುರೋಪ್ ರಾಷ್ಟ್ರವು ಯುದ್ಧದಿಂದಾಗಿ ಸರ್ವನಾಶವಾಗಲಿದೆ, ಒಂದು ದೇಶವನ್ನ ನಾಶಗೊಳಿಸುವ ಮಟ್ಟಿಗೆ ಯುದ್ಧಗಳಾಗುತ್ತವೆ, ಆಂತರಿಕ ಬಿಕ್ಕಟ್ಟು, ಭೀಕರ ಯುದ್ಧ, ಇದರಿಂದಾಗಿ ಯುರೋಪ್ ರಾಷ್ಟ್ರ ನಾಶವಾಗಲಿದೆ ಅಂತ ಹೇಳಿ ಬಾಬಾ ವಂಗಾರವರು ಭವಿಷ್ಯವನ್ನ ಹೇಳಿರ್ತಾರೆ. ಭೀಕರ ಯುದ್ಧ ಎದುರಾಗುತ್ತೆ, ದೊಡ್ಡ ಮಟ್ಟದ ಅನಾಹುತಗಳಾಗುತ್ತವೆ, ವಿಶ್ವದಲ್ಲಿ ರಷ್ಯಾ ದೇಶ ತುಂಬಾ ಶಕ್ತಿಯುತ ಮತ್ತು ಪ್ರಬಲ ರಾಷ್ಟ್ರವಾಗುತ್ತೆ ಅಂತ ಭವಿಷ್ಯವನ್ನ ನುಡಿದಿದ್ರು. ಮಾನವೀಯತೆಯ ಅಂತ್ಯ ನಡೆಯುತ್ತೆ ಮತ್ತು ಅನ್ಯ ಜೀವಿಗಳೊಂದಿಗೆ ಮನುಷ್ಯನ ಸಂಪರ್ಕವೇರ್ಪಡುತ್ತೆ ಎಂಬುದು ಬಾಬಾ ವಂಗಾರವರ ಪ್ರಮುಖ ಭವಿಷ್ಯವಾಗಿರುತ್ತೆ. 2025ರಲ್ಲಿ ಅಂದರೆ ಈ ವರ್ಷದಲ್ಲಿ ಭೂಮಿಯಿಂದ ಆಚೆಗಿನ ಬೇರೆ ಗ್ರಹ ಅಥವಾ ಬೇರೆ ಗ್ರಹ ಜೀವಿಗಳ ಜೊತೆ ಸಂವಹನದಲ್ಲಿ ಮನುಷ್ಯ ಸಾಧನೆ ಮಾಡ್ತಾನೆ.
ವಿಜ್ಞಾನ ಕ್ಷೇತ್ರದಲ್ಲಿ ಈ ರೀತಿಯ ರಿಸರ್ಚ್ಗಳು, ತಂತ್ರಜ್ಞಾನಗಳು ಜಗತ್ತನ್ನ ನಿಬ್ಬೆರಗಾಗುವಂತೆ ಮಾಡುತ್ತೆ ಅಂತ ಹೇಳಿ ಅವರು ಹೇಳಿರ್ತಾರೆ. ಬಾಬಾ ವಂಗಾರವರ ಪ್ರಕಾರ 2025 ವಿನಾಶದ ಆರಂಭ ಕಾಲ ಅಂತ ಅವರು ಭವಿಷ್ಯವನ್ನ ಹೇಳಿರ್ತಾರೆ. ಮತ್ತೊಂದು ಅದ್ಭುತ ಭವಿಷ್ಯವೆಂದರೆ ಪ್ರಯೋಗಾಲಯದಲ್ಲಿ ಮಾನವನ ಅಂಗಾಂಗಗಳನ್ನು ತಯಾರಿಸಲಾಗುತ್ತೆ. ಈ ರೀತಿಯ ಊಹೆಗೂ ಮೀರಿದ ವಿಚಾರದ ಬಗ್ಗೆ ಬಾಬಾ ವಂಗಾರವರು ಭವಿಷ್ಯವನ್ನ ಚೆಲ್ಲಿರ್ತಾರೆ. ವೈದ್ಯಕೀಯ ವಿಜ್ಞಾನದಲ್ಲೂ ಅದ್ಭುತ ಬದಲಾವಣೆ, ಇದರಿಂದ ಗುಣಪಡಿಸಲಿಕ್ಕೆ ಆಗದ ಎಷ್ಟೋ ಇನ್ಕ್ಯೂರಬಲ್ ಡಿಸೀಸ್ಗಳು ಅಂದರೆ ರೋಗಗಳಿಗೆ ಇದರಿಂದ ಚಿಕಿತ್ಸೆಗಳು ಸಾಧ್ಯ ಅಂತ ಹೇಳಿ ಬಾಬಾ ವಂಗಾರವರು ತಿಳಿಸಿರ್ತಕ್ಕಂಥದ್ದು. ಜ್ವಾಲಾಮುಖಿ, ಹವಾಮಾನ ಬದಲಾವಣೆ, ಭೂಕಂಪನಗಳಿಂದ ವಿನಾಶ ಕಟ್ಟಿಟ್ಟ ಬುತ್ತಿ ಎಂದು ಬಾಬಾ ವಂಗಾರವರು ತಿಳಿಸಿರ್ತಾರೆ. ಇದೇ ರೀತಿಯಾಗಿ ನಾಸ್ಟ್ರಾಡಮಸ್ ರವರು ಕೂಡ ಖ್ಯಾತ ಭವಿಷ್ಯಕಾರ. ನಾಸ್ಟ್ರಾಡಮಸ್ ರವರು ಕೂಡ 2025 ಬಗ್ಗೆ ಭವಿಷ್ಯವನ್ನು ನುಡಿದಿರ್ತಾರೆ. ನಾಸ್ಟ್ರಾಡಮಸ್ ರವರು ಮಹಾಭಾರತದಲ್ಲಿ ಬರುವ ಸಂಜಯನ ಅವತಾರ ಅಂತ ನಾವು ಹೇಳ್ತೀವಿ. ಅಂದ್ರೆ ನೀವು ಮಹಾಭಾರತದ ಬಗ್ಗೆ ನಿಮಗೆ ಗೊತ್ತಿರಬಹುದು. ಮಹಾಭಾರತ, ಭಗವದ್ಗೀತೆ ಮತ್ತು ಯುದ್ಧದ ಬಗ್ಗೆ ಧೃತರಾಷ್ಟ್ರನಿಗೆ ವ್ಯಾಸ ಮಹರ್ಷಿಗಳಿಂದ ಶಕ್ತಿಯನ್ನ ಪಡೆದು ಯುದ್ಧದ ಬಗೆಗಿನ ಮಾಹಿತಿಯನ್ನ ಕೊಡ್ತಕ್ಕಂತಹ ಆ ಸಂಜಯನೇ ನಾಸ್ಟ್ರಾಡಮಸ್ ಅಂತ ಹೇಳಿ ಹಲವಾರು ಮಹನೀಯರು ತಿಳಿಸಿರ್ತಾರೆ. ಇವರು 16ನೇ ಶತಮಾನದಲ್ಲಿ ಅವತಾರವನ್ನ ಮಾಡಿರುತ್ತಾರೆ ಮತ್ತು ಇವರು ಫ್ರೆಂಚ್ ಭವಿಷ್ಯಕಾರರು ಕೂಡ ಹೌದು. ಜಗತ್ತಿನ ಭವಿಷ್ಯದ ಆಗು ಹೋಗುಗಳ ಬಗ್ಗೆ ಇವರು ಕೂಡ ಬೆಳಕನ್ನ ಚೆಲ್ಲಿರ್ತಾರೆ. ಇವರ ಭವಿಷ್ಯದ ಬಗ್ಗೆ ಜಗತ್ತೇ ಆತಂಕ ಪಡುತ್ತೆ. ಇವರ ಭವಿಷ್ಯದ ನಿಖರತೆ ಆ ಮಟ್ಟಿಗೆ ಇರುತ್ತೆ. ಅಡಾಲ್ಫ್ ಹಿಟ್ಲರ್ನ ಬಗ್ಗೆ ಆಗಿರಬಹುದು, ಕೋವಿಡ್-19 ಸಾಂಕ್ರಾಮಿಕ ರೋಗದ ಬಗ್ಗೆ, ಇಸ್ರೇಲ್ ಹಮಾಸ್ ಯುದ್ಧ, ರಷ್ಯಾ ಉಕ್ರೇನ್ ಯುದ್ಧ, ಇಂದಿರಾ ಗಾಂಧಿ ಸಾವು ಆಗಿರಬಹುದು, ರಾಜೀವ್ ಗಾಂಧಿ ಹತ್ಯೆ, ಈ ರೀತಿಯ ಇವರ ಅನೇಕ ಭವಿಷ್ಯಗಳು, ಹಿಂದಿನ ಘಟನೆಗಳು ನಿಜವಾಗಿರುತ್ತವೆ. 2025ರಲ್ಲಿ ಇವರ ಭವಿಷ್ಯ ತುಂಬಾ ಕುತೂಹಲ ಮೂಡಿಸಿದೆ. ಮಹಾದರೋಡೆಯಂತಹ ದುರಂತ ಸಂಘರ್ಷ ನಡೆಯಲಿದೆ. ಇದು ಕಾಯಿಲೆಗಿಂತ ದೊಡ್ಡ ಶತ್ರು ಅಂತ ಹೇಳ್ಬೋದು. ಪಾಶ್ಚಿಮಾತ್ಯ ದೇಶಗಳ ಶಕ್ತಿಯು ಕುಂದುತ್ತಾ ಹೋಗುತ್ತೆ ಮತ್ತು ಹೊಸ ಜಾಗತಿಕ ಶಕ್ತಿಯುತ ದೇಶಗಳು ಹೊರಬರುತ್ತೆ. ಹವಾಮಾನ ಬದಲಾವಣೆ, ಪ್ರಾಕೃತಿಕ ವಿಕೋಪ, ಆರ್ಥಿಕವಾಗಿ ಅನೇಕ ದೇಶಗಳು ಹಿಂದುಳಿಯುತ್ತವೆ, ನಳುಗುತ್ತವೆ. ಹಣದುಬ್ಬರ ಹೆಚ್ಚಾಗಲಿದೆ. ದೇಶ ಅಂತಾರಾಷ್ಟ್ರೀಯ ವಿರೋಧಿಗಳ ಸಂಖ್ಯೆ ಹೆಚ್ಚಾಗಲಿದೆ. ಕಿತ್ತಾಟ, ಜಗಳಗಳು ಜಾಸ್ತಿ ಆಗುತ್ತಾ ಹೋಗುತ್ತೆ. ಅಗತ್ಯ ವಸ್ತುಗಳ ಬೆಲೆ ಗಗನವೇರಲಿದೆ. ಬೆಲೆ ಏರಿಕೆಯಿಂದಾಗಿ ಜನ ತತ್ತರಿಸುತ್ತಾರೆ. ಅದರಲ್ಲೂ ಈ ವರ್ಷದಲ್ಲಿ ಜಾಗತಿಕ ಹವಾಮಾನ ವಿಪರೀತವಾಗಿ ಹದಗೆಡಲಿದೆ ಎಂದು ನಾಸ್ಟ್ರಾಡಮಸ್ ರವರು ಭವಿಷ್ಯವನ್ನು ಹೇಳಿರ್ತಾರೆ. ಈಗಾಗಲೇ ಲಾ ನೀನಾ ಹವಾಮಾನದಿಂದಾಗಿ ಜಗತ್ತು ನಡುಗುತ್ತಿದೆ. ಈ ರೀತಿಯ ಕೆಟ್ಟ ಹವಾಮಾನದಿಂದ ಜನರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಮತ್ತು ಸಾಂಕ್ರಾಮಿಕ ರೋಗಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಪ್ರವಾಹ, ಸುನಾಮಿಗಳಿಂದ ಹಲವು ದೇಶಗಳು ಅಸ್ತವ್ಯಸ್ತವಾಗುತ್ತೆ. ಕಾಡ್ಗಿಚ್ಚುಗಳು ಆಗುತ್ತವೆ. ಇವರ ಈ ಭವಿಷ್ಯವು ಕೂಡ ನಿಜವಾಗಿರತಕ್ಕಂಥದ್ದು. ಈಗಾಗಲೇ ನೀವು ಟಿವಿಯಲ್ಲಿ ನೀವು ನೋಡಿರ್ಬೋದು. ಕ್ಯಾಲಿಫೋರ್ನಿಯಾದಲ್ಲಿ ಕಾಡ್ಗಿಚ್ಚು ಸಂಭವಿಸಿ ಇಡೀ ಊರೇ ಸುಟ್ಟು ಭಸ್ಮವಾಗಿ ಕರಕಲಾಗಿರ್ತಕ್ಕಂಥದ್ದು ನೀವು ಟಿವಿಯಲ್ಲಿ ನೋಡೇ ಇರ್ತೀರಾ. ಇಲ್ಲೂ ಕೂಡ ನಾಸ್ಟ್ರಾಡಮಸ್ರ ಭವಿಷ್ಯ ನಿಜವಾಗಿರ್ತಕ್ಕಂಥದ್ದು. ಇನ್ನು ಮುಂದೆ ಇಂತಹ ಘಟನೆ ನಡೆಯಲಿದೆ ಎಂದು ನಾಸ್ಟ್ರಾಡಮಸ್ ರವರು ಭವಿಷ್ಯವನ್ನು ಹೇಳಿರ್ತಾರೆ. ಅತಿಯಾದ ಬಿಸಿಲು ಇಲ್ಲವೇ ಅತಿಯಾದ ಮಳೆ ಇತ್ಯಾದಿ ವ್ಯತ್ಯಾಸಗಳಿಂದ ಹಲವು ವೈಪರೀತ್ಯಗಳು ಏರ್ಪಡುತ್ತವೆ. ಇಡೀ ಜೀವ ಸಂಕುಲದ ಮೇಲೆ ಪರಿಣಾಮ ಬೀರುತ್ತೆ. ಯುದ್ಧ ಭೀತಿಗಳು ಹೆಚ್ಚಾಗುತ್ತವೆ. ಇವರ ಭವಿಷ್ಯಗಳಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದ್ರೆ ಅಮೆರಿಕ ಮತ್ತು ಚೀನಾದ ನಡುವೆ ದೊಡ್ಡಣ್ಣನ ಸ್ಥಾನಕ್ಕಾಗಿ, ದೊಡ್ಡಣ್ಣನ ಪಟ್ಟಕ್ಕಾಗಿ ಹೋರಾಟ, ಯುದ್ಧಗಳು ನಡೆಯುತ್ತವೆ ಎಂದು ನಾಸ್ಟ್ರಾಡಮಸ್ ರವರು ಹೇಳಿರ್ತಾರೆ. ಹೊಸ ಪೋಪ್ ಆಗಮನವಾಗುತ್ತೆ. ತಂತ್ರಜ್ಞಾನಗಳಿಂದ ಅಡ್ಡ ಪರಿಣಾಮಗಳು ಉಂಟಾಗುತ್ತೆ. ಸೈಬರ್ ದಾಳಿ ಆಗಬಹುದು, ಹ್ಯಾಕಿಂಗ್ಗಳ ದಾಳಿ ಆಗಿರಬಹುದು. ಇವುಗಳ ದಾಳಿ ಹೆಚ್ಚಾಗಲಿದೆ. ಡಿಜಿಟಲ್ ಯುದ್ಧ ಜಾಸ್ತಿ ಆಗ್ತಾ ಹೋಗುತ್ತೆ. AI ಹಾವಳಿ ನಿಮಗೆ ಗೊತ್ತೇ ಇದೆ. ಇದನ್ನ ಡಿಜಿಟಲ್ ಯುದ್ಧ ಅಂತ ಹೇಳಿ ನಾಸ್ಟ್ರಾಡಮಸ್ ರವರು ತಿಳಿಸಿರ್ತಾರೆ. ಇದರಿಂದಾಗಿ ಅನೇಕರಿಗೆ ಉದ್ಯೋಗ ಇಲ್ಲದಂತಾಗುತ್ತದೆ. ಈ ರೀತಿಯಾಗಿ ಅನೇಕ ಭವಿಷ್ಯಕಾರರು ಭವಿಷ್ಯವನ್ನ ನುಡಿದಿರ್ತಕ್ಕಂಥದ್ದು.
ಈ ವರ್ಷ ಅವರ ಭವಿಷ್ಯ ನಿಜವಾಗಲಿದೆ ಅಂತಾನೆ ಹೇಳ್ಬೋದು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸುವಂತಹ ಸಮಯ ಬಂದಿದೆ. ಮುಂದಿನ ವಿಡಿಯೋದಲ್ಲಿ ವೃಷಭ ಲಗ್ನದವರ ವರ್ಷ ಭವಿಷ್ಯದ ಬಗ್ಗೆ ನಾನು ವಿಡಿಯೋ ಮಾಡ್ಲಿಕ್ಕಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಅರ್ಪಣಮಸ್ತು.